ಭಗವಂತ ಎಲ್ಲರಿಗೂ ಆಶೀರ್ವಾದ ಮಾಡಿ ಎಲ್ಲರನ್ನೂ ಚೆನ್ನಾಗಿ ಅಭಿವೃದ್ಧಿ ಮಾಡಬೇಕು ಅನ್ನೋದು ನಾವು ಕೋರಿಕೆ ನಮ್ಮದು ವರ್ಷವೂ. ಪ್ರತಿ ವರ್ಷ ಈ ದೇವಸ್ಥಾನದ ಎಲ್ಲ ಪದಾಧಿಕಾರಿಗಳು ವಿಶೇಷವಾಗಿ ವಾರ್ಷಿಕೋತ್ಸವವನ್ನು ಮಾಡಿ ಎಲ್ಲ ಹೋಮ ಹವನಗಳನ್ನು ಮಾಡ್ತಾ ಇದ್ದಾರೆ. ಪಂಚಲಿಂಗ ದೇವಸ್ಥಾನ ಇದೆ, ಪಂಚಮುಖಿ ದೇವಸ್ಥಾನ, ಇದು ಗಣೇಶಂದು ಇದೊಂದೇ ದೇವಸ್ಥಾನ. ವಾರ್ಷಿಕೋತ್ಸವ ನಡೀತಾ ಇದ್ದ ತಾವು ಇದ್ರ ಬಗ್ಗೆ ತಾವು ಏನು ಅಂತೀರಾ ಸರ್? ತುಂಬ ಸಂತೋಷ. 6 ವರ್ಷದ ಶುಭಾಶಯಗಳಿದು. 6 ವರ್ಷದಿಂದ ಮಾಡ್ತಾಯಿದ್ದೀವಿ. ಭಗವಂತ ಎಲ್ಲರಿಗೂ, ನಮ್ಮ ಕಾರ್ಯಕರ್ತರಿಗೆ, ಅಧ್ಯಕ್ಷರು ರಮೇಶ್ ಬೈಯಣ್ಣವ್ರಿಗೆ, ನಾವು ಕಾರ್ಯಕರ್ತರ ಮುನಿಯಪ್ಪ ಸೆಕ್ರೆಟ್ರಿ, ಅಕೌಂಟ್ಸು, ನಮ್ಮ ಕಾರ್ಯಕರ್ತರ ಎಲ್ಲರಿಗೂ, ಮಹೇಶು, ಶ್ರೀಕಾಂತ, ಆಮೇಲೆ ರೂಪೇಶು, ರಮೇಶ್ ಅವರು, ಮಂಜು ಅವರು ಎಲ್ಲರೂ ಸೇರಿ ತುಂಬ ಅದ್ಭುತವಾಗಿ ಮಾಡ್ತಾಯಿದ್ದೀವಿ. ವರ್ಷ ಇದೇ ಮಾಡ್ತಾಯಿದ್ದೀವಿ. ಪ್ರತಿ ವರ್ಷವೂ ಭಕ್ತಾದಿಗಳು ಬಂದು ನಮಗೆ ಸಹಕರಿಸಿ ಇನ್ನೂ ಹೆಚ್ಚಿನ ಸಾಹಸ ಕೊಡಬೇಕು, ಭಗವಂತನ ಆಶೀರ್ವಾದ ಕೊಡೋಕ್ಕೆ. ಭಗವಂತ ಎಲ್ಲರಿಗೂ ಆಶೀರ್ವಾದ ಮಾಡಿ ಎಲ್ಲರನ್ನೂ ಚೆನ್ನಾಗಿ ಅಭಿವೃದ್ಧಿ ಮಾಡಬೇಕು ಅನ್ನೋದು ನಾವು ಕೋರಿಕೆ ನಮ್ಮದು ವರ್ಷವೂ. 2 ದಿನ ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ. ಗಂಗೆ ಪೂಜೆ, ನಿನ್ನೆ ಎಲ್ಲ ಗಂಗೆ ಪೂಜೆ ಆಯಿತು, ಇವತ್ತು ಅಭಿಷೇಕ ಆಯಿತು, ಹೋಮ ಆಯಿತು. ಆಮೇಲೆ ಇದು ಎಲ್ಲ ಕಾರ್ಯಕ್ರಮಗಳಲ್ಲೂ 3 ದೇವರಿಗೂ ಅಭಿಷೇಕ ಮಾಡಿ ತುಂಬ ನಮ್ಮ ಗುರುಗಳು ಎಲ್ಲ ಗುರೂಜಿಗಳು, ಸ್ವಾಮೀಜಿಗಳು, ನಮ್ಮ ಪೂಜಾರಿಗಳು ಎಲ್ಲರೂ ತುಂಬ ಶ್ರದ್ಧೆಯಿಂದ ಮಾಡಿ, ಇದೆಲ್ಲ ತುಂಬ ಶ್ರದ್ಧೆಯಿಂದ ಮಾಡಿ ನಮಗೆ ತುಂಬ ಸಹಾಯ ಕೊಟ್ಟವ್ರೆ. ಅವ್ರಿಗೆಲ್ಲ ತುಂಬ ಸಂತೋಷಗಳು. ಎಲ್ಲ ಭಕ್ತಾದಿಗಳಿಗೂ, ಬಂದಿರೋ ಭಕ್ತಾದಿಗಳು ವರ್ಷ ಬಂದು ಭಕ್ತಾದಿಗಳ ಅಭಿವೃದ್ಧಿ ಮಾಡಬೇಕು ಅಂತ ವಿನಂತಿ ಮಾಡಿಕೊಂಡು ನಾವು ಸಾಧನೆ ಮಾಡ್ತಾಯಿದ್ದೀವಿ. ಪ್ರತಿ ವರ್ಷ ಈ ದೇವಸ್ಥಾನದ ಎಲ್ಲ ಪದಾಧಿಕಾರಿಗಳು ವಿಶೇಷವಾಗಿ ವಾರ್ಷಿಕೋತ್ಸವವನ್ನು ಮಾಡಿ ಎಲ್ಲ ಹೋಮ ಹವನಗಳನ್ನು ಮಾಡ್ತಾ ಇದ್ದಾರೆ. ಎಲ್ಲ ಭಕ್ತಾದಿಗಳು ಇಲ್ಲಿ ಇರುವಂತಹ ಚೈತನ್ಯವನ್ನು ಇನ್ನೂ ಜಾಸ್ತಿ ಮಾಡಬೇಕು ಅಂದರೆ ಭಕ್ತರು ಇಲ್ಲಿಗೆ ಬರಬೇಕು. ಬಂದಂತಹ ಭಕ್ತರ ಅನುಗ್ರಹ, ಯಾಕಂದರೆ ಭಕ್ತರಿಗೆ ಭಗವಂತನ ಅನುಗ್ರಹ ಬೇಕು. ಅದೇ ಥರ ಬಂದಂತಹ ಭಕ್ತರು ಕೊಡುವಂತಹ ದಾನ ಧರ್ಮಗಳಿಂದ ಈ ದೇವಸ್ಥಾನ ಇನ್ನೂ ಅಭಿವೃದ್ಧಿ ಆಗುತ್ತೆ. ಇನ್ನು ಅಭಿವೃದ್ಧಿ ಆದಾಗ ಇನ್ನೂ ವ್ಯವಸ್ಥೆಗಳನ್ನು ಚೆನ್ನಾಗಿ ಮಾಡಬಹುದು. ಅದರಿಂದ ಎಲ್ಲ ಭಕ್ತಾದಿಗಳು ಪ್ರತಿ ವರ್ಷ ಅಲ್ಲ ಪ್ರತಿದಿನ ಅಲ್ಲಿ ಮತ್ತು ವಿಶೇಷವಾಗಿ ಸಂಕಷ್ಟಹರ ಚೌತಿ ಪೂಜೆ ಆಗುತ್ತೆ, ಹುಣ್ಣಿಮೆಗೆ ಸತ್ಯನಾರಾಯಣ ಪೂಜೆ, ಪ್ರದೋಷ ಪೂಜೆಗಳೆಲ್ಲ ಆಗುತ್ತೆ. ಎಲ್ಲ ಬಂದಂತಹ ಭಕ್ತಾದಿಗಳು ಬಂದು ಆ ಭಗವಂತನ ಸಾನ್ನಿಧ್ಯದಲ್ಲಿ ಒಂದು ಸ್ವಲ್ಪ ಕುಳಿತುಕೊಂಡು ಧ್ಯಾನ ಜಪಗಳನ್ನು ಮಾಡಿ ಹೋಗೋದರಿಂದ ಒಳ್ಳೆಯ ದೈವ ಸಾನ್ನಿಧ್ಯ ಮತ್ತು ನಿಮ್ಮ ಕುಟುಂಬಕ್ಕೆ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಂತ ನಮಸ್ಕಾರ. ನಾವು ಕೇಳ್ಕೊಂಡಿದ್ದಾಗತ್ತೆ. ನಮ್ಮ ಭಕ್ತಿ ಮೇಲೆ ನಾವು ಯಾವ ಥರ ಭಕ್ತಿ ಮಾಡ್ತೀವಿ ಆ ಥರ ದೇವರು ಹೊರ ಕೊಡ್ತಾರೆ. ನಮ್ಮ ಭಕ್ತಿ ಮುಖ್ಯ. ಎಲ್ಲ ಪಂಚಮುಖಿ ಆಂಜನೇಯ ಮತ್ತು ಪಂಚಮುಖಿ ಗಣೇಶ, ಗಾಯತ್ರಿ ದೇವಸ್ಥಾನ ಇಲ್ಲಾಗಿರೋದು ಎಲ್ರಿಗೂ ತುಂಬ ಖುಷಿ. ಎಲ್ಲರೂ ಬಂದೋದ್ರೆ ತುಂಬ ಚೆನ್ನಾಗಿರುತ್ತೆ. ನಮಗೆ ಇಲ್ಲಾಗಿರೋದು ತುಂಬ ಆನಂದ, ತುಂಬ ಖುಷಿ. ಅಂದ್ಕೊಂಡಿದ್ದಾಗತ್ತೆ. ಹೋಮ ಮಾಡ್ತಾಯಿದ್ದೀವಿ, ದೇವ್ರ ಪೂಜೆ ಮಾಡ್ಕೊಂಡಿದ್ದೀವಿ, ಮತ್ತು ಇತರಾದಿ ಹೋಮಗಳು ಅದು ಇದು ಎಲ್ಲ ಮಾಡಿಕೊಂಡು ಮಾಡ್ತಾಯಿದ್ದೀವಿ ಸ್ವಾಮಿ. ಗುರುಗಳು ಬಂದಿದ್ದರು, ಅವರು ಕೌನ್ಸಿಲರ್ ಬಂದಿದ್ದರು. ಭಕ್ತಾದಿಗಳಿಗೆ ಬಂದು ಭಗವಂತನ ಸೇವೆ ಮಾಡ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಸ್ವಾಮಿ. ಸರ್, ಇಲ್ಲಿ ತುಂಬ ಅದ್ದೂರಿಯಾಗಿ ಸುಮಾರು 25 ವರ್ಷ 30 ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವ್ರ ತಂದೆ ರಾಮಣ್ಣ ಅವ್ರು ಇರ್ಬೇಕಾದ್ರೆ ಇನ್ನೂ ಅದ್ದೂರಿಯಾಗಿ ನಡೀತಾ ಇತ್ತು. ಈಗ ಅದಕ್ಕಿಂತ ಅದ್ದೂರಿಯಾಗಿ ನಡೀತಾ ಇದೆ. ಇದು ಪ್ರತಿ ವರ್ಷ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಜಾತಿ ಮತ ಭೇದ ಇಲ್ಲದೆ ಎಲ್ಲರೂ ಬಂದು ಇಲ್ಲಿ ಸಂತೃಪ್ತಿಯಾಗಿ ಊಟ ಮಾಡಿ ಆಂಜನೇಯನ ದರ್ಶನ ಮಾಡಿಕೊಂಡು ಹಾಗೆ ಮಹಾಗಣಪತಿ ಆಶೀರ್ವಾದ ತೊಗೊಂಡು ಹೋಗೋದು ಇಲ್ಲಿ ವಾಡಿಕೆ ಸರ್. ಇಲ್ಲಿ ವಿಶೇಷತೆ ಅಂದರೆ ಪಂಚಮುಖಿನೇ ವಿಶೇಷತೆ. ಇಲ್ಲಿ ಈ ಸುತ್ತಮುತ್ತ ಇಷ್ಟು ಗ್ರಾಮ ಇದೆ. ಇಲ್ಲಿ ಹೊಸಕೆರೆಹಳ್ಳಿ, ವೀರಭದ್ರ ನಗರ ಮತ್ತು ನಮ್ಮ ಕೆರೆಕೋಡಿ, ಈ ಡಿಸೋಜ ನಗರ ಇಷ್ಟೆಲ್ಲ ಇದ್ರೂ ಕೂಡ ಪಂಚಮುಖಿ ಅನ್ನೋದು ಇಲ್ಲೊಂದೇ ಇರೋದು. ಪಂಚಲಿಂಗ ದೇವಸ್ಥಾನ ಇದೆ, ಪಂಚಮುಖಿ ದೇವಸ್ಥಾನ, ಇದು ಗಣೇಶಂದು ಇದೊಂದೇ ದೇವಸ್ಥಾನ. ಹಾಗಾಗಿ ಇಲ್ಲಿ ಎಲ್ಲರೂ ಬರ್ತಾರೆ. ಇಲ್ಲಿ ಯಾವ ಧರ್ಮ ಜಾತಿ ಭೇದ ಏನೂ ಇಲ್ಲ. ಎಲ್ಲರೂ ಬಂದು ತಮ್ಮ ಇಷ್ಟಾನುಸಾರ ಊಟ ಮಾಡಿಕೊಂಡು ದೇವರ ಪ್ರದರ್ಶನ ಮಾಡ್ಕೊಂಡು ಹೋಗ್ತಾರೆ ಸರ್. ನಮ್ಮ ಹೆಸರು ಕುಮಾರ್ ಅಂತ.